ಎಲ್ರಿಗೂ ನಮಸ್ಕಾರ. ದಾಕ್ಷಾಯಿಣಿ ಪವನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಕೆಮ್ಮಿನಿಗೆ ಒಂದು ಕಷಾಯನ ಮನೆಯಲ್ಲಿ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಷ್ಟೇ: ತುಳಸಿ ಎಲೆ ಹಾಗೂ ಪುದೀನ, ದೊಡ್ಡಪತ್ರೆ. ಎಲ್ಲರ ಮನೆಯಲ್ಲೂ ತುಳಸಿ ಸಾಮಾನ್ಯವಾಗಿರುತ್ತೆ. ಇನ್ನು ವೀಳ್ಯದೆಲೆನೂ ಅಷ್ಟೇ, ಮತ್ತು ಪುದೀನನೂ ಅಷ್ಟೇ. ದೊಡ್ಡಪತ್ರೆ ತುಂಬ ಕಮ್ಮಿ ಜನ ಬಳಸೋದು. ನೀವು ಇದೇನಿಲ್ಲ, ಒಂದು ಗಿಡನ ತಂದು ಹಾಕ್ಕೊಟ್ರೆ ಸಾಕಷ್ಟು ಗಿಡ ಇದು ಹುಟ್ಟುತ್ತೆ. ಅದರಿಂದನೇ ತುಂಬ ಗಿಡಗಳು ಆಗುತ್ತೆ. ಸೊ ಆದಷ್ಟು ನಿಮ್ಮ ಮನೆಗಳಲ್ಲಿ ಈ ರೀತಿ ನಾಟಿ ಔಷಧಿಗೆ ಸಂಬಂಧಪಟ್ಟ ಗಿಡಗಳನ್ನು ಬೆಳೆಸಿ. ಹಸಿರೇ ಉಸಿರು ಅಂತ ಹೇಳ್ತಾರೆ. ಆದಷ್ಟು ಗಿಡ ಮರಗಳನ್ನು ಬೆಳೆಸಿ. ಈ 4 ಪದಾರ್ಥಗಳನ್ನು ನೀವು ಚೆನ್ನಾಗಿ ಕುಟ್ಟಿ ಅದರಲ್ಲಿ ರಸ ಬರುತ್ತೆ. ಅದು ಯಾವುದೇ ನಾವು ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಅದನ್ನು ನಾಮದ ರೀತಿಯಲ್ಲಿ ನಾವು ತೇಯ್ದರೆ ಅದರಲ್ಲಿ ರಸ ಉತ್ಪತ್ತಿಯಾಗುತ್ತೆ. ಈ 4 ಪದಾರ್ಥಗಳಲ್ಲಿ ಕೆಮ್ಮು ನಿವಾರಣೆ ಮಾಡುವಂಥ ಶಕ್ತಿ ತುಂಬ ಹೆಚ್ಚಿರ್ತದೆ. ನೀವು 3 ತಿಂಗಳು ಮೇಲ್ಪಟ್ಟು ವಯಸ್ಕರವರೆಗೂ ಸಹ ಈ ಒಂದು ಕಷಾಯವನ್ನು ಕುಡಿಬೋದು. ಇದನ್ನು ಯಾವುದೇ ಬೇಯಿಸುವ ಅವಶ್ಯಕತೆ ಇಲ್ಲ. ಜಸ್ಟ್ ಇದು 1 ಸ್ಪೂನ್ 2 ಸ್ಪೂನ್ ಕುಡಿದ್ರೆ ಸಾಕು, ಕೆಮ್ಮು ತಂತಾನೇ ನಿವಾರಣೆ ಆಗ್ತಾ ಹೋಗುತ್ತೆ. ಮನೇಲಿ ಆದಷ್ಟು ಮಕ್ಕಳಿಗೆ ನೀವು ಇಂಗ್ಲೀಷ್ ಮೆಡಿಸನ್ಸ್ನ ಕೊಡೋದನ್ನು ಕಮ್ಮಿ ಮಾಡಬೇಕು. ನಮ್ಮ ಭಾರತೀಯ ಮೂಲವಾದಂತಹ ಆಯುರ್ವೇದಿಕವನ್ನು ಬಳಸಬೇಕು. ಆಯುರ್ವೇದವನ್ನು ಬಳಸಿದಷ್ಟು ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೀವು ನೋಡ್ಬೋದು, ಇಂಗ್ಲೀಷರು ಸಹ ನಮ್ಮ ಆಯುರ್ವೇದಿಕ್ ಮೆಡಿಸನ್ಗೆ ಆದ್ಯತೆನ ಕೊಡ್ತಾರೆ. ಆದಷ್ಟು ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಡಾಕ್ಟರ್ನಿಂದ ಮಕ್ಕಳನ್ನು ದೂರ ಇಡೋಕ್ಕೆ ಇದು ಮಾಡಿ. ಈ ರೀತಿ ನಾವು ಕಷಾಯ ಮಾಡಿ ಕುಡಿಸೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಮಕ್ಕಳಿಗೆ ಬರಲ್ಲ.